ಇದೆ ಅಕ್ಟೋಬರ್ 2 ಇಂದ 8 ವರೆಗೂ ಇರುತ್ತೆ. ನೀವು ಅನಿಮಲ್ ನ ಮತ್ತೆ ಬರ್ಡ್ಸ್ ನ ಇಲ್ಲಿ ಅಡಾಪ್ಟ್ ಮಾಡ್ಕೊಬಹುದು. ಬಟ್ ಆಕ್ಚುಲಿ ಅದು ತುಂಬಾ ಡೇಂಜರ್ ಅಂತೆ. ಕಮಿಂಗ್ ವೀಕ್ ಅಲ್ಲಿ ನಮ್ಮ ಹತ್ರ ವೈಟ್ ಟೈಗರ್ ಬರ್ತಾ ಇದೆ, 3 ಬೆಂಗಾಲ್ ಟೈಗರ್ಸ್ ಬರ್ತಾ ಇದೆ. ಸೊ ಎಲ್ಲ ಲೈನಾಗಿ ನೋಡ್ಕೊಂಡ್ ಬಂದಿದ್ದಾಯ್ತು. ಒಂದ್ ಸ್ವಲ್ಪ ಮೇವ್ ಹಾಕೊಂಡ್ ಬರ್ತೀವಿ. ತುಂಬಾ ಟೈಮ್ ಆಯ್ತು. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಪ್ರಾಣಿಗಳನ್ನ ನೋಡ್ತಾ. ಸದ್ಯಕ್ಕೆ ಮೇನ್ ಈ ಪ್ರೆಡೇಟರ್ಸ್ ಏನಿತ್ತು, ಹುಲಿ, ಸಿಂಹ, ಲೆಪರ್ಡ್ಸ್, ಪ್ಯಾಂಥರ್ ಇದನ್ನೆಲ್ಲ ನೋಡಕ್ ಸಿಕ್ತು. ಗೌರ್ಮೆಂಟ್ ಸ್ಕೂಲ್ ಟೀಚರ್ಸು ಅವ್ರ ಸ್ಟೂಡೆಂಟ್ಸ್ನೆಲ್ಲ ಕರ್ಕೊಂಬಂದು ತೋರಿಸ್ತಿದ್ದಾರೆ. ಈ ಕಾಡ್ಕೋಣ ಕ್ಲಿಯರ್ ಆಗಿ ಕಾಣಿಸುತ್ತೆ ನೋಡಿ. ಎಲ್ಲ ಹೊರಗಡೆ ಬಿಟ್ಟಿದ್ದಾರೆ. ಇಲ್ಲೊಂದು ಓಡಾಡ್ತಿದೆ, ಅಲ್ಲೊಂದು ಮೈ ಉಚ್ಕೊತಾ ಇದೆ. ಆ ಕೇಜಲ್ಲಿ, ಆಪೋಸಿಟ್ ಕೇಜಲ್ಲಿ ಒಂದು 3-4 ಇದೆ ಸದ್ಯಕ್ಕೆ ಇಲ್ಲಿ. ಇವಾಗ ಒಳ್ಳೆ ಸೈಜ್ ಇದೆ ಗೈಸ್. ಇಲ್ಲಿ ಕ್ಯಾಮ್ರಾದಲ್ಲಿ ಕಾಣಿಸೋದಕ್ಕಿಂತ ಇದು ಎಲ್ಲದಕ್ಕಿಂತ ದೊಡ್ಡದಿರೋದು ಅಂತ ಅಂದ್ರೆ ಇದೆ ನೋಡಿ, ಅಲ್ಲಿ ಬ್ಲ್ಯಾಕ್ ಇದೆಯಲ್ಲ. ಮಳೆಗಿಳೆ ಬಂದಾಗ ಏನೋ ಸೇಫ್ಟಿ ಮೇ ಬಿ ಮಳೆಗಿಳೆ ಬಂದಾಗ ಇಲ್ಲಿ ಅಟ್ಟ ತರನು ಮಾಡಿದ್ದಾರೆ. ಮೇ ಬಿ ಮಳೆ ಬಂದಾಗ ಮತ್ತೆ ಟಬ್ ಎಲ್ಲ ಇಟ್ಟಿದ್ದಾರೆ ನೋಡು, ಫುಡ್ ಇಂದೆಲ್ಲ ಅಲ್ಲಿ ಒಳಗಡೆ ಇಟ್ಟಿರ್ತಾರೆ ಅನ್ಸುತ್ತೆ. ಮಳೆಗಿಳೆ ನೀರಲ್ಲಿ ನೆನೆಯುತ್ತೆ ಅಂದ್ಬಿಟ್ಟು. ಸೊ ಈ ಕೇಜಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದಾರೆ ನೋಡಿ, 2 ಬಾಕ್ಸ್ ಇಟ್ಟಿದ್ದಾರೆ. ಆ ಕೇಜಲ್ಲಿ ಮತ್ತೆ ಬಾಕ್ಸ್ ಇಟ್ಟಿದ್ದಾರೆ. ಅದ್ರೊಳಗೆ ಅದಕ್ಕೆ ಟಬ್ಬಲ್ಲೆಲ್ಲ ನೀರು ಎಲ್ಲ ಇಟ್ಬಿಟ್ಟು ಬಿಟ್ಟಿದ್ದಾರೆ. ಬೇಕು ಅಂದಾಗ ಒಳಗೋಗಿ ಕುತ್ಕೊತವೆ, ಇಲ್ಲ ಏನಾದರೂ ತಿನ್ಬೇಕು ಅಂದರೆ ತಿನ್ಕೊತವೆ. ಆಮೇಲೆ ಇಲ್ಲಿ ಹೊರಗಡೆ ಬರುತ್ತೆ. ಸೊ ನೋಡಿ ಹೆಂಗೆ ನೋಡ್ತಾ ಇದೆ ಇಲ್ಲಿ. ಕಾಮಿಡಿ ನೋಡಿ, ಹಿಪೋಪೊಟಾಮಸ್ ಎಲ್ಲಿ ಅಂತ ಹುಡುಕ್ತಾ ಇದ್ದೀನಿ. ನೀರಲ್ಲಿ ನಿಮಗೆ ಬಂಡೆ ತರ ಕಾಣಿಸ್ತಾ ಇದೆ ಗೊತ್ತಾ, ಅಲ್ಲಿ ಗುಳ್ಳೆ ಬರ್ತಿದೆ ನೋಡಿ, ಅದೇ ಹಿಪೋಪೊಟಾಮಸ್. ನೀರೊಳಗೆ ತಲೆ ಮುಳುಗಿಸ್ಕೊಂಡ್ಬಿಟ್ಟಿದೆ, ಕಾಣಿಸ್ತಾನೆ ಇಲ್ಲ. ಆ ಕಡೆ ಎಲ್ಲ ಹುಡುಕ್ತಿದ್ದೀನಿ ಎಲ್ಲಿ ಅಂತ. 2 ಇದೆ. ಕೇಜ್ ತೋರಿಸ್ತೀನಿ. ಸೊ ನೋಡಿ, ಅದ್ರದ್ದಿಷ್ಟೇ ಸಿಂಪಲ್. ಜಾಸ್ತಿ ಹೈಯೆಸ್ಟ್ ಏನು ಮಾಡ್ಬೇಕಂತಲ್ಲ, ಯಾಕಂದ್ರೆ ಇಲ್ಲೆಲ್ಲ ಏನು ಹತ್ತು ಬರೋಕ್ಕಾಗೋದಿಲ್ಲವಲ್ಲ. ಅದಷ್ಟರಲ್ಲಿ ಅದು ಓಡಾಡ್ಕೊಂಡಿರುತ್ತೆ. ಈ ಕಡೆ ಒಂದು ಪಾಂಡು, ಆ ಕಡೆ ಒಂದು ಪಾಂಡು ಮಾಡಿ ಇಟ್ಟಿದ್ದಾರೆ. ಸಿಂಹ ತರನೇ ಸೌಂಡ್ ಮಾಡ್ತೈತೆ. ಇದು ಏಮುಕೋಳಿ ಅಂತೇಳಿ ಗಂಟೆಗೆ 45 ಕಿಲೋಮೀಟರ್ ಓಡತ್ತಿದು, ಹಾರಲ್ಲ ಇದು, ಆಯ್ತಾ. ಇದ್ರ ಮೊಟ್ಟೆ ಎಲ್ಲ ಮೆಡಿಸಿನಿಗೆ ಹೋಗುತ್ತೆ. ಇದು ತುಂಬಾ ಫಾರ್ಮಿಂಗಿಗೆಲ್ಲ ಅಲೋ ಇದೆ ಇಂಡಿಯಾದಲ್ಲಿ. ಸೊ ನೀವು ಏನಾದ್ರು ತೊಗೊಂಡು ಫಾರ್ಮಿಂಗ್ ಮಾಡ್ತೀರಾ ಅಂದ್ರೆ ನಿಮಗೆ ಅಲೋ ಮಾಡ್ತಾರೆ. ಅಂಡ್ ಮೆಡಿಸಿನಿಗೆ ಹೋಗುತ್ತೆ. ಇದು ಬೈ ಬ್ಯಾಕ್ ಇರುತ್ತೆ ನಿಮಗೆ. ಒಂದು 25 ಹಾಕ್ಬಿಟ್ಟು ಸೊ ಅದ್ರ ಮೊಟ್ಟೆನ ಅವರೇ ಬಂದು ತಗೊಂಡು ಹೋಗ್ತಾರೆ. ಬಿಸ್ನೆಸ್ ಮಾಡ್ಬೋದಾ? ಬಿಸ್ನೆಸ್ ಪರ್ಪಸ್ ಯೂಸ್. ಅಗ್ರಿಕಲ್ಚರು, ಹೈನುಗಾರಿಕೆ ಎಲ್ಲ ಹೇಗೆ ಇದೆಯೋ ಆ ಥರ ಏಮೋದು ಕೂಡ ನಾವು ಸಾಕಿ ಇಂಡಿಯಾದಲ್ಲಿ ಹೆಂಗ್ ನೋಡ್ತಾ ಇದೆ ನೋಡಿ. ಸೊ ನೋಡಿ, ಇಲ್ಲಿ ದೊಡ್ಡದಿದೆ, ಅಲ್ಲಿ ಹಿಂದ್ಗಡೆ ಕೇಜಲ್ಲಿ ಸ್ವಲ್ಪ ಬಿಟ್ಟಿದ್ದಾರೆ, ಅಲ್ಲಿ ಓಡಾಡ್ತಿದೆ ನೋಡಿ. ಮತ್ತೆ ಇಲ್ಲೂ ಹತ್ರದಿಂದ ಕಾಣಿಸುತ್ತೆ ನೋಡಿ. ಈ ಕೇಜ್ ಒಳಗೆ ಒಂದು ಸ್ವಲ್ಪ ಇದೆ. ಆಸ್ಟ್ರಿಚ್ ಬಂತು ನೋಡಿ, ಒಂದು ಹೊರಗಡೆ ಎಂಟ್ರಿ ಕೊಡ್ತಾ ಇದೆ. ಏನದು ರ್ಯಾಂಪ್ ವಾಕ್ ಮಾಡ್ತಾ ಇದೆ ನೋಡಿ. ವಿಜುವಲ್ ಹೊಡೆದ್ರೆ ಹೆಂಗ್ ರೆಸ್ಪಾಂಡ್ ಮಾಡ್ತಿದೆ. ಇನ್ನೊಂದು ಬಂತು ನೋಡಿ, ರೆಸ್ಪಾಂಡ್ ಮಾಡ್ತಿದೆ, ಪರವಾಗಿಲ್ಲ. ಸೊ ನೋಡಿ, ನಮ್ದು ಲಂಚ್ ಮುಗಿಸ್ಕೊಂಡು ಬಂದ್ವಿ. ನಾನು ಹೇಳಿದ್ನಲ್ಲ, ಝೂ ಅಲ್ಲಿ ಕ್ಯಾಂಟೀನ್ ಇದೆ ಅಂತ. ಇದೆ ಕ್ಯಾಂಟೀನು. ಇಲ್ಲಿ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಫುಡ್ ಸಿಗುತ್ತೆ, ಸ್ನ್ಯಾಕ್ಸ್ ಸಖತ್ತಾಗಿ ಮಾಡ್ತಾರೆ. ಫುಡ್ ಚೆನ್ನಾಗಿರುತ್ತೆ, ಬಟ್ ಸ್ನ್ಯಾಕ್ಸ್ಗಿಂತ ಜಾಸ್ತಿ ಚೆನ್ನಾಗಿ ಮಾಡ್ತಾರೆ. ಈ ಪಾರ್ಕಲ್ಲಿ ಮುಂಚೆ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇಟ್ಕೊಂಡು ಹೋಗಿ ತಿಂದು ಎಲ್ಲ ಗಲೀಜ್ ಮಾಡಿ ಬರೋರು. ಬಟ್ ಈಗ ಅದೇ ರೀಸನಿಗೆ ಒಳಗಡೆ ಸ್ನ್ಯಾಕ್ಸ್ ಎಲ್ಲ ಅಲೋ ಇಲ್ಲ ಅಂತ ರೂಲ್ಸ್ ಮಾಡಿದ್ದಾರೆ. ಒಳ್ಳೇದೇ ಆಯಿತು. ಈವನ್ ಸ್ನ್ಯಾಕ್ಸ್ ತೊಗೊಂಡೋದ್ರೂ ಒಬ್ಬರು ಕೈಲೂ ಸ್ನ್ಯಾಕ್ಸ್ ಇರೋಕ್ಕೆ ಬಿಡ್ತಿರ್ಲಿಲ್ಲ ಈ ಮಂಗಗಳು. ಅಭ್ಯಾಸ ಆಗ್ಬಿಟ್ಟಿದೆ. ಈಗಲೂ ನೋಡ್ತಿದ್ದೆ ನೋಡಿ, ಸೊ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ನೋಡಿ. ಫ್ಯಾಮಿಲಿ ಎಲ್ಲ ಬಂದರೆ ಎಲ್ಲ ಒಂದು ಸ್ವಲ್ಪ ಹೊತ್ತು ಲಂಚ್ ಎಲ್ಲ ಮಾಡಿ ಸುತ್ತಾಡಿ ಸುಸ್ತಾಯಿತು ಅಂತಂದರೆ ಎಲ್ಲ ಇಲ್ಲಿ ಪಾರ್ಕಲ್ಲಿ ಮಕ್ಕಳೆಲ್ಲ ಕರ್ಕೊಂಬಂದು ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಮಕ್ಕಳಿಗೆ ಟಾಯ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಎಕ್ಸಿಟ್ ಆಗೋ ಟೈಮಲ್ಲಿ ನಿಯರ್ ಪಾರ್ಕ್ ಎದುರುಗಡೆ ಒಂದು ಇವೆಂಟ್ ಇದೆ ನೆಕ್ಸ್ಟ್ ವೀಕ್ ಇಂದ ನಮ್ಮ ಟೈಗರ್ ಅಂಡ್ ಲಯನ್ ಸಫಾರಿಲಿ. ಸೊ ಆ ಇವೆಂಟ್ ಯಾವ ತರ ಏನೇನೆಲ್ಲ ಪ್ರೋಗ್ರಾಮ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ನಿಮಗೆ ಒಂದು ವೀಕ್ ಇರತ್ತೆ ಅನ್ಸತ್ತಲ್ಲ, ಆಲ್ಮೋಸ್ಟ್ ಒಂದೊಂದು ಡೇನು ಏನೇನು ಇವೆಂಟ್ ಇರುತ್ತೆ, ಏನೇನು ಪ್ರೋಗ್ರಾಮ್ಸ್ ಇರುತ್ತೆ ಅಂತ ಅವ್ರೀಗ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಸಿಂಚನಾ ಅಂತ, ಎಜುಕೇಷನ್ ಆಫೀಸರ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಅಕ್ಟೋಬರ್ 2ರಿಂದ 8 ವನ್ಯಜೀವಿ ಸಪ್ತಾಹ ಅಂತ ನಾವು ಆಚರಿಸ್ತೀವಿ. ಒಂದೊಂದು ಸೆಕ್ಟರಲ್ಲಿ ಒಂದೊಂದು ಥರ ಇರುತ್ತೆ. ವೈಲ್ಡ್ ಲೈಫ್ ಅವರು ಸಪ್ತಾಹವನ್ನು ಆಚರಿಸ್ತಾರೆ. ನಾವು ವೈಲ್ಡ್ ಲೈಫ್ ವೀಕ್ ಆಗಿ ನಾವು ಒಂದು ಪಬ್ಲಿಕ್ನ ಪುಲ್ ಮಾಡೋದಕ್ಕೋಸ್ಕರ ಆ್ಯಂಡ್ ಅವೇರ್ನೆಸ್ಸಿಗೋಸ್ಕರ ನಾವು ಕೆಲವೊಂದು ಈವೆಂಟ್ಸ್ಗಳನ್ನ ಇಟ್ಟಿದ್ದೀವಿ. ಇವಾಗ ಡೇ 1 ಸೆಕೆಂಡ್ ಬಂದ್ಬಿಟ್ಟು ಸೈಕ್ಲೋಥಾನ್ ಇಟ್ಕೊಂಡಿದ್ದೀವಿ. ಅದು ಒನ್ ಹೆಲ್ತ್ ಪ್ರಮೋಷನ್ಗೆ. ಆ್ಯಂಡ್ ಪಾಟ್ ಪೇಂಟಿಂಗ್ ವರ್ಕ್ಶಾಪ್ಸ್ ಇರುತ್ತೆ, ಆಮೇಲೆ ಕ್ಲೇ ಮಾಡಲಿಂಗ್ ವರ್ಕ್ಶಾಪ್ಸ್ ಇರುತ್ತೆ, ಆಮೇಲೆ ಸರ್ವೇಸ್ ನಡೀತಾ ಇರುತ್ತೆ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಮಾಡೋಕ್ಕೆ, ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇದೆ, ಸ್ಟೇಜ್ ಪ್ರೋಗ್ರಾಮ್ ಇದೆ, ಆಮೇಲೆ ಆರ್ನಿಥಾಲಜಿ ವರ್ಕ್ಶಾಪ್ ಅಂತ ಫಸ್ಟ್ ಟೈಮ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಇದ್ರೊಳಗೆ ಏನು ಫೋಕಸ್ ಮಾಡ್ತಿದ್ದೀವಿ ಅಂದರೆ ಬರೀ ಬರ್ಡ್ಸ್ ಬಗ್ಗೆನೇ ಸ್ಟಡಿ ಮಾಡ್ಬೋದು ಆ್ಯಂಡ್ ಅವ್ರದ್ದು ಪ್ರಪಂಚ ಏನಿದೆ ಅದನ್ನು ಡಿಸ್ಕವರ್ ಮಾಡ್ಬೋದು. ಬರ್ಡ್ಸ್ ಅಂದರೆ ಬರೀ ಹಂಗೆ ನಾವು ನೋಡ್ತೀವಿ, ರಿಕ್ರಿಯೇಷನ್ ತಗೊಂತೀವಿ, ಅಷ್ಟು ಮಾತ್ರ ಇರಲ್ಲ. ಇವಾಗ ಅದ್ರದ್ದು ಫೆದರು, ಅದ್ರದ್ದು ಬೀಕು, ಅದ್ರ ಐಸ್ ಎಲ್ಲನೂ ಸಹ ಸೈಂಟಿಫಿಕಲಿ ಮೇಡಪ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ಒಂದು ಸ್ಟಡಿ
ವರ್ಕ್ಶಾಪ್ನ ನಾವು ಇಟ್ಕೊಂಡಿದ್ದೀವಿ. ಡೇಟ್ ಹೇಳ್ಬಿಡಿ. ಡೇಟ್ 2ರಿಂದ 8 ಇರುತ್ತೆ. ಪ್ರತಿ ದಿವಸನೂ ಸಹ ಒಂದೊಂದು ಈವೆಂಟ್ ನಡೀತಾ ಇರುತ್ತೆ. ಪಪೆಟ್ ಶೋಸ್ ಇನ್ಕ್ಲೂಡ್ ಆಗಿದೆ. ಮಕ್ಕಳಿಗೆ ಡ್ರಾಯಿಂಗ್ ಸ್ಟೇಷನ್ ಅಂತ ಒಂದು, ಪೇಂಟಿಂಗ್ ಸ್ಟೇಷನ್ ಅಂತ ಒಂದು ಕಂಡಕ್ಟ್ ಮಾಡ್ತಾ ಇದೀವಿ. ಹೋಲ್ ವೀಕ್ ಅದಿರತ್ತೆ. ನೀವೇ ಇಲ್ಲಿ ಪೇಂಟ್ ಮಾಡ್ಬಿಟ್ಟು ನೀವು ಮನೆಗೆ ತಗೊಂಡು ಹೋಗ್ಬೋದು. ಅದಕ್ಕೆ ಏನೋ ಪ್ರೈಸ್ ಆ ಥರ ಏನಾದರೂ? ಹೌದು, ಎಂಟ್ರಿ ಫೀ ಎಲ್ಲ ಈವೆಂಟ್ಸಿಗೂ 100 rupees ಇರುತ್ತೆ. ಸೈಕ್ಲೋಥಾನಿಗೆ ಮಾತ್ರ ಫ್ರೀ ಎಂಟ್ರಿ ಇರುತ್ತೆ. ಸೊ ಶಿವಮೊಗ್ಗ ಜನತೆ ಇದನ್ನ ಸದುಪಯೋಗ ಮಾಡ್ಕೊಳ್ಳಿ. ಆ್ಯಂಡ್ ಅಪ್ಕಮಿಂಗ್ ವೀಕಲ್ಲಿ ನಮ್ಮ ಹತ್ರ ವೈಟ್ ಟೈಗರ್ ಬರ್ತಾ ಇದೆ ಔರಂಗಾಬಾದಿಂದ, ಆ್ಯಂಡ್ ಇಂಡೋರಿಂದ 3 ಬೆಂಗಾಲ್ ಟೈಗರ್ಸ್ ಬರ್ತಾ ಇದೆ. ಹಾಗೆ ಲಯನ್ಸ್ ಕೂಡ ಬರ್ತಾ ಇದೆ ನಮ್ಮ ಝೂಗೆ, ಆ್ಯಂಡ್ 2 ಮಕಾವ್ಸ್ ಬರ್ತಾ ಇದೆ. ಸೊ ಇಷ್ಟೆಲ್ಲ ಎಡಿಷನ್ ನಮ್ಮ ಝೂಗೆ ಆಗ್ತಾ ಇದೆ. ಇನ್ನಷ್ಟು ಝೂ ಬೆಳೀತಾ ಇದೆ, ಎಲ್ಲ ನಿಮ್ಮಿಂದಾನೆ. ಆ್ಯಂಡ್ ಆ್ಯಕ್ಟಿವ್ ಆಗಿ ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿ. ಇದು ಪ್ರಾಧಿಕಾರಕ್ಕೆ ಬರುತ್ತೆ. ನಮಗೆ ಫಂಡಿಂಗ್ ಎಲ್ಲ ZAK ಅಂತ ಇದೆ, ಝೂ ಅಥಾರಿಟಿ ಆಫ್ ಕರ್ನಾಟಕ. ಮೈಸೂರು ಝೂ ಅವರು ನಮಗೆ ಎಲ್ಲ ಫಂಡಿಂಗ್ ಮಾಡ್ತಾರೆ. ಆ್ಯಂಡ್ ಅವ್ರು ಹೇಳ್ತಾರೆ ಜನ ಲೈಕ್ ತುಂಬ ದುಡ್ಡು ಬರುತ್ತೆ ಹಂಗೆ ಹಂಗೆ ಅಂತ. ನಮ್ಮ ಹತ್ರ ಇರೋದು 450 ಪ್ರಾಣಿಗಳು. ಅವಕ್ಕೆ ಫುಡ್ ಆಗಬೇಕು, ಟ್ರೀಟ್ಮೆಂಟ್ ಆಗಬೇಕು, ನ್ಯೂಟ್ರಿಷನ್ ಸಿಗಬೇಕು ಅಂದರೆ ಎಷ್ಟು ಖರ್ಚು ನಮಗೆ ಇರುತ್ತೆ. ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂದರೆ ಅದಕ್ಕೆ ತುಂಬ ಖರ್ಚು ಆಗು ಹೋಗುಗಳು ಇರ್ತವೆ. ಫಂಡ್ ಅಂತ ಅಂದ್ರೆ ಯಾವ ತರ ಅಂದ್ರೆ ಪರ್ಟಿಕ್ಯುಲರ್ ಪ್ರಾಣಿಗಳಿಗೆ ನೀವೇನಾದ್ರು ಲಿಸ್ಟ್ ಕೊಟ್ಟಾಗ ಮಾಡ್ತಾರಾ ಅಥವಾ ಓವರ್ ಆಲ್ ವರ್ಷಕ್ಕಿಷ್ಟು ಅಂತ ಮಾಡ್ತಾರಾ? ಯಾವ ತರ ಅವರು ವರ್ಷಕ್ಕಿಷ್ಟು ಅಂತ ನಮಗೆ ಫಂಡಿಂಗ್ ಆಗತ್ತೆ. ಡೈರೆಕ್ಟ್ ನಮ್ಮ ಝೂ ಅಂತಾನೆ ಬರಲ್ಲ, ZAK ಹೋಗುತ್ತೆ, ಅವ್ರು ನಮಗೆ ಫಂಡಿಂಗ್ ಮಾಡ್ತಾರೆ. ಅಡಾಪ್ಷನ್ ಇಂದು ಅಷ್ಟೇ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ನಿಮಗೆ. ಈಗ ಇವ್ರು ಇರೋದ್ರಿಂದ ನನ್ಗಿಂತ ಚೆನ್ನಾಗಿ ಡೀಟೇಲ್ ಆಗಿ ಅವರೇ ಹೇಳ್ತಾರೆ. ಯಾರಿಗಾದ್ರು ಇಂಟ್ರೆಸ್ಟ್ ಇತ್ತು ಅಂತ ಅಂದ್ರೆ ಅಡಾಪ್ಷನ್ ಬಗ್ಗೆ ಕೇಳ್ಕೊಳ್ಳಿ ಅವ್ರ ಹತ್ರ. ಅಡಾಪ್ಷನ್ ಡೊನೇಷನ್ ಪ್ರೋಗ್ರಾಮ್ ಪ್ರತಿ ದಿವಸನೂ ಪ್ರತಿನಿತ್ಯನೂ ಇಲ್ಲಿ ನಡೀತಿರತ್ತೆ. ನೀವು ಆಫ್ಲೈನ್ ಸಹ ಮಾಡ್ಬೋದು, ಆನ್ಲೈನ್ ಸಹ ಮಾಡ್ಬೋದು. www.shimoggazoo.com ಅಂತ ನಿಮಗೆ ಗೂಗಲಲ್ಲಿ ವೆಬ್ಸೈಟ್ ಸಿಗುತ್ತೆ. ಸೊ ಅದ್ರ ಥ್ರೂ ಸಹ ನೀವು ಮಾಡ್ಬೋದು. ಆ್ಯಂಡ್ ನಿಮ್ಮ ಸ್ಪೆಷಲ್ ಡೇಸ್ ಆಗಿರ್ಬೋದು, ಬರ್ಡೇ ಇರ್ಬೋದು, ಆ್ಯನಿವರ್ಸರೀಸ್ ಆಗಿರ್ಬೋದು, ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸಿದಾಗ ಆ ಸೆಲೆಬ್ರೇಷನ್ನ ಪ್ರತೀಕವಾಗಿ ನೀವು ಅನಿಮಲ್ನ ಮತ್ತು ಬರ್ಡ್ಸ್ನ ಇಲ್ಲಿ ಅಡಾಪ್ಟ್ ಮಾಡ್ಕೊಬೋದು. ನೀವು 1 ದಿವಸಕ್ಕೆ ಬೇಕಾದರೂ ಮಾಡ್ಬೋದು, 1 ವಾರಕ್ಕೆ ಬೇಕಾದರೂ ಮಾಡ್ಬೋದು, 1 ತಿಂಗ್ಳಿಗೆ ಬೇಕಾದರೂ ಮಾಡ್ಬೋದು, 3 ತಿಂಗ್ಳಿಗೆ ಬೇಕಾದರೂ ಮಾಡ್ಬೋದು, ಆ್ಯಂಡ್ ವರ್ಷಕ್ಕೆ ಬೇಕಾದರೂ ಮಾಡ್ಬೋದು. ಸರ್ಟನ್ ಅಮೌಂಟ್ ಇರುತ್ತೆ. ಇವಾಗ ಕಾರ್ನಿವೋರಿಗೆ ಒಂದು ಅಮೌಂಟ್ ಇರುತ್ತೆ, ಬರ್ಡ್ಸಿಗೆ ಒಂದು ಅಮೌಂಟ್ ಇರುತ್ತೆ, ರೆಪ್ಟೈಲ್ಸ್ಗೆ ಒಂದು ಅಮೌಂಟ್ ಇರುತ್ತೆ, ಮತ್ತೆ ಹರ್ಬಿವೋರಿಗೆ ಒಂದು ಅಮೌಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಬಿಗ್ ಕ್ಯಾಟ್ಸಿಗೆಲ್ಲ ಸ್ಟಾರ್ಟಿಂಗ್ ನಮ್ಮ ಮೈಂಡ್ ಸೆಟ್ ಅಲ್ಲೂ ಇದ್ದಿದ್ದು ಅದೇ ತರ. ಇಲ್ಲಿ ಬಂದು ಇನ್ಫಾರ್ಮೇಶನ್ ಇಲ್ಲಿ ಕೇಳಿದೆ ನಾನು, ಕೇಳಿ ಬೋರ್ಡ್ ಎಲ್ಲ ನೋಡೋದಕ್ಕೆ ಮುಂಚೆ ಏನ್ ತುಂಬಾ ಇರತ್ತೆ ಇದಕ್ಕೆಲ್ಲ, ಏನೋ ಒಂದು 5 ಲಕ್ಷ ಬೇಕು, 6 ಲಕ್ಷ ಬೇಕು, ಆ ತರ ಮೈಂಡ್ ಸೆಟ್ ಇದ್ದಿದ್ದು. ಬಂದ್ ನೋಡಿದ್ಮೇಲೆ ಶಾಕ್ ಆಯ್ತು. ಇಲ್ಲಿ 1 ಇಯರ್ಗೆ ಅದಕ್ಕೆ ಏನಿದ್ರು ಆವರೇಜ್ ಒಂದು 30,000 ಇಂದ 50,000, ಹೈಯೆಸ್ಟ್ ಅಂತಂದ್ರೆ 60-70 ಈ ತರ 1 ಇಯರ್ಗೆ. ಸುಮಾರು ಜನ ಈ ಮಂತ್ಲಿ ಮೇಂಟೆನೆನ್ಸ್ ಆ ತರ ಎಲ್ಲ ಅನ್ಕೊಂಡಿರ್ತಾರೆ. ಸೊ ನೀವು 1 ಇಯರ್ 50,000 70,000 ಕೊಡೋದ್ರಿಂದ ಎಂಟೈರ್ ಇಯರ್ ಪೂರ್ತಿ ಮಂತ್ಲಿ ಇಂದ ಏನ್ ಫುಡ್ ಬೇಕು ಅದೆಲ್ಲ ಅದಕ್ಕೆ ಅರೇಂಜ್ ಆಗುತ್ತೆ. ಅಂದ್ರೆ ಅಡಾಪ್ಷನ್ ಅಂತಂದ್ರೆ ಈಗ ಅಡಲ್ಟಿಗೆ ಡೈರೆಕ್ಟ್ ಆಗಿ ಮಾಡ್ಕೊಬಹುದು ಅಥವಾ ಅದು ಕಿಡ್ಡಿನ ಮಾಡ್ಕೊಬಹುದು? ಅದು ಹಂಗಲ್ಲ. ಇವಾಗ 1 ಡೇ ಮಾಡ್ತೀರಾ ಅಂದ್ರೆ ಅವ್ರದ್ದೇನ್ ದುಡ್ಡು ಕೊಟ್ಟಿರ್ತಾರಲ್ಲ ಅದಕ್ಕೆ ಫುಡ್ ಹಾಕ್ತಿವಿ. 1 ಡೇ 1 ಇಯರ್ ಇಂದು ಯಾವಾಗ ಬೇಕಾದ್ರೂ ಯಾವ ಏಜ್ ಲಿಮಿಟ್ ಅಲ್ಲಿ ಬೇಕಾದ್ರೂ ಮಾಡ್ಕೋಬಹುದು. ಏಜ್ ಲಿಮಿಟ್ಸ್ ಏನೂ ಇಲ್ಲ, ಅಂಡ್ ಏನು ಕ್ಯಾಟಗರೀಸ್ ಏನೂ ಇಲ್ಲ. ಅಂಡ್ ಇನ್ನೊಂದು ಆಫರ್ ಏನಿದೆ ಅಂತ ಅಂದ್ರೆ ನಾನು ನ್ಯೂ ಅರೈವಲ್ಸ್ ಬರ್ತಿದೆ ಅಂತ ಹೇಳ್ದೆ ಅಲ್ವಾ. ಸೊ 6 years ಯಾರು ಅಡಾಪ್ಟ್ ಮಾಡ್ಕೊಂತೀರಾ ಆ ಟೈಗರ್ನ, ನೀವೇ ಅದಕ್ಕೆ ಒಂದು ಹೆಸರು ಇಡ್ಬೋದು. 2 year ಕಬ್ ಇದೆ ಅದು. 2 year ಕಬ್, 3 2 year ಕಬ್ ಇದೆ. ಅಂಡ್ ಲಯನ್ಸು ಅಷ್ಟೇ ಕಬ್ನೇ ಇರತ್ತೆ. ಸೊ 6 years ಯಾರು ಅಡಾಪ್ಟ್ ಮಾಡ್ಕೊಂತೀರಾ ನಿಮ್ಗೆ ಇಷ್ಟ ಬಂದಿದ್ದ ಹೆಸರನ್ನ ಇಡ್ಬೋದು. ಅಂಡ್ ವಿ ಆಲ್ಸೋ ಡಿಸ್ಪ್ಲೇ ಇಟ್ ಆನ್ ಬೋರ್ಡ್. ಸೊ ಈಗ ಫಾರ್ ಎಕ್ಸಾಂಪಲ್ ಲಾಂಗ್ ಟರ್ಮ್ ಏನೋ ಒಂದು 10 years ಮೇಲೆ ಆ ತರ ಎಲ್ಲ ಲಾಂಗ್ ಟರ್ಮ್ ಅಡಾಪ್ಷನ್ ಮಾಡ್ಕೊಂತಾರೆ ಅಂತಂದ್ರೆ, ಅವ್ರು ಸಪೋಸ್ ಇವಾಗ ನಿಮಗೆ ಝೂ ಅಲ್ಲಿ ಯಾವ್ದಾದ್ರು ಸ್ಮಾಲ್ ಕಬ್ ಇತ್ತಂದ್ರೆ ನಾವು ಅದ್ರ ಅಡಾಪ್ಷನ್ ಮಾಡ್ಕೊಂಡು ಮೇಂಟೆನೆನ್ಸಿಗೆ ಏನ್ ಬೇಕು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತೀವಿ ಅಂತಂದ್ರೆ ಆ ಕಬ್ಬು ಅರೇಂಜ್ ಆಗತ್ತೆ. ಅವ್ರಿಗೆ 5 ಮರಿ ಇರತ್ತೆ ಅಂದ್ರೆ 5ರಲ್ಲಿ ಒಂದು ನಮ್ ಸೆಲೆಕ್ಷನ್ ನಾವ್ ಹೆಸರಿಡ್ತೀವಿ ಆ ತರ ಅಂತಂದ್ರೆ ಯಾವ ತರ ಅಂತಂದ್ರೆ, ಇನ್ನೊಂದು ಝೂ ಅಲ್ಲೇ ಇರತ್ತೆ, ಎಲ್ಲ ಮೇಂಟೆನೆನ್ಸ್ ಇವರೇ ಮಾಡ್ತಾರೆ. ನಾರ್ಮಲ್ ಆಗಿ ಝೂ ವಿಸಿಟ್ ಮಾಡೋ ತರ ಬಂದು ಎಲ್ಲ ಮಾತಾಡ್ಸ್ಕೊಂಡು ಹೋಗ್ಬೋದು. ಬಟ್ ಏನಪ್ಪಾ ಅಂತಂದ್ರೆ ನಿಮ್ಮ ಹೆಸರಲ್ಲಿ ಅದಕ್ಕೊಂದು ಫುಡ್ ಸಿಗ್ತಾ ಇರತ್ತೆ, ಪರ್ಟಿಕ್ಯುಲರ್ ಕಬ್ ಏನಿರುತ್ತೆ ಗ್ರೋತ್ ಆಗ್ತಾ ಇರತ್ತೆ ಅಲ್ವಾ? ಹೌದು. ಆಮೇಲೆ ಜಾಸ್ತಿ ದಿವಸ ಅಡಾಪ್ಟ್ ಮಾಡ್ಕೊಂಡಿರೋ ಅವ್ರಿಗೆ ಪ್ರಿವಿಲೇಜಸ್ ಸಹ ಇರುತ್ತೆ ನಮ್ಮ ಕಡೆಯಿಂದ. 1 time ಝೂ ರೌಂಡ್ಸು ಮತ್ತು ಸಫಾರಿ ಫ್ರೀ ಇರುತ್ತೆ. ಆ್ಯಂಡ್ ಗೂಡೀಸು ಸರ್ಟಿಫಿಕೇಟ್ ಎಲ್ಲರಿಗೂ ಸಿಗುತ್ತೆ. ಅಡಾಪ್ಟ್ ಏನು ಮಾಡ್ತೀರಾ ರೆಸಿಪ್ಟ್ ವಿತ್ ಸರ್ಟಿಫಿಕೇಟ್ ಎಲ್ಲರಿಗೂ ಸಹ ಸಿಗುತ್ತೆ. ಆ್ಯಂಡ್ ಮೆಮೊರೇಬಲ್ ಆಗೂ ಇರುತ್ತೆ, ನಾನು ಈ ಅನಿಮಲ್ನ ಅಡಾಪ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅಡಾಪ್ಷನ್ ಬಗ್ಗೆ ತುಂಬಾ ಜನಕ್ಕೆ ಮಾಡ್ಬೇಕನ್ನೋ ಆಸೆ ಇರುತ್ತೆ, ಬಟ್ ಪ್ರಾಪರ್ ಆಗಿ ಐಡಿಯಾ ಗೊತ್ತಿರೋದಿಲ್ಲ. ಸೊ ಈ ತರ ಅವ್ರು ಹೇಳಿದಾರಲ್ಲ, ನೆಕ್ಸ್ಟ್ ಅದು ಚಾಟ್ ಕೂಡ ಬರುತ್ತೆ. ಪ್ರೈಸ್ ಎಲ್ಲ ಫುಲ್ ಮಾಡಿಫಿಕೇಶನ್ ಮಾಡಿ ಕೊಡ್ತಾ ಇದಾರಂತೆ. ಸೊ ಆ ಚಾಟ್ ಬಂದಾಗ ಅಪ್ಡೇಟ್ ಮಾಡ್ತೀವಿ. ಬಂದಾಗ ಆಕ್ಚುಲಿ ವ್ಯಾನ್ ನೋಡ್ಬಿಟ್ಟು ಏನಕ್ಕೆ ಇಲ್ಲಿ ನಿಲ್ಸಿದೀರಾ ಎಂಟ್ರೆನ್ಸ್ ಅಲ್ಲಿ ಕೌಂಟರ್ ಹತ್ರ ಅಂತ ಕೇಳಿದ್ವಿ. ಸೊ ಅದು ಏನ್ ರೀಸನ್ ಗೆ ಅಂತಂದ್ರೆ ಹ್ಯಾಂಡಿಕ್ಯಾಪ್ಸಿಗೆ ಅಂತ ಹೇಳಿದಾರೆ. ಸೊ ಹ್ಯಾಂಡಿಕ್ಯಾಪ್ಸಿಗೆ ಅದು ಯಾವ ತರ ವರ್ಕ್ ಆಗತ್ತೆ ಅಂತ ಈಗ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ಕೇಳಿ. ಇದು ಝೂವಿಸ್ಟಾ ಅಂತ.
ಸೊ ಡಾಕ್ಯುಮೆಂಟ್ರೀಸ್ ಆಗಿರ್ಬೋದು ರಿಲೇಟೆಡ್ ವೈಲ್ಡ್ ಲೈಫು, ಆಮೇಲೆ ನಾವೇ ಒಂದೊಂದು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ, ಶಾರ್ಟ್ ಮೂವೀಸು ಆಮೇಲಿಂದ ರೀಲ್ಸ್ ಎಲ್ಲ. ಸೊ ದಟ್ ಪಬ್ಲಿಕ್ಕಿಗಂತಾನೆ ಇದು ಇಟ್ಟಿರೋದು. ಆ್ಯಂಡ್ ಮೋರ್ ಓವರ್ ಅದಕ್ಕಿಂತ ಹ್ಯಾಂಡಿಕ್ಯಾಪ್ಸ್ ಇರ್ತಾರೆ, ಅವರಿಗೆ ಝೂ ತಿರ್ಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಸೊ VR-ಇಂದ ನಾವು ಅವ್ರಿಗೆ ಇಡೀ ಝೂನ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಅವ್ರಿಗೆ ಬೇಕಾದಂತಹ 3D ಶೋಸು, ಆಮೇಲೆ 3D ಮೂವೀಸು, VR ಫೆಸಿಲಿಟಿಲಿ ಇಲ್ಲಿ ನಿಮ್ ಝೂದ್ ಏನಿರುತ್ತೆ ಅದನ್ನ ಕ್ಯಾಪ್ಚರ್ ಮಾಡ್ಬಿಟ್ಟು ಅದನ್ನೇ ಅವ್ರಿಗೆ ತೋರಿಸೋದು. ಹೌದು. ಅವ್ರು ಏನ್ ಹೇಳ್ತಿದಾರೆ ಅಂತಂದ್ರೆ, ಇದು ವ್ಯಾನ್ ಇಲ್ಲೇ ಇರುತ್ತೆ, ಆಲ್ರೆಡಿ ಇವ್ರದ್ದು ಝೂದ್ ಎಲ್ಲ ಕ್ಯಾಪ್ಚರ್ ಮಾಡ್ಬಿಟ್ಟು ಅವರೇ ಲೈವ್ ಆಗಿ ಕುತ್ಕೊಂಡೆಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದಾರೆ ಅನ್ನೋ ತರ VR ಬಾಕ್ಸಸ್ ಕೊಟ್ಬಿಟ್ಟು ಅದರಲ್ಲಿ ತೋರಿಸ್ತಾರೆ. ಹೌದು ನೋಡಿ, ನಾವು ಒಂದು ಕರೆಕ್ಟ್ ಆಗಿ ಝೂ ನೋಡಿ ಪ್ರಾಪರ್ ಆಗಿ ಪ್ರಾಣಿಗಳ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಎಲ್ಲ ಕೇಳ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂದ್ರೆ, ಒಂದು ಮಧ್ಯಾಹ್ನ ಬಂದಿದ್ದು ನಾವು 1 ಗಂಟೆಗೆ ಬಂದ್ವಾ, 1 ಗಂಟೆ 12 ಗಂಟೆ ಹೆಂಗ್ ಬಂದ್ರೆ ಈವ್ನಿಂಗ್ 5 ಆಗಿದೆ. ಅದು ನನ್ನ ಫ್ರೆಂಡ್ ಸಿಕ್ಕಿದ್ರು, ಎಜುಕೇಶನಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದಾರೆ ಇಲ್ಲೇ. ಸೊ ಅವ್ರು ಇಷ್ಟೊತ್ತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು, ನಮಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ವಿಚಾರನ. ಅದು ಎಸ್ಪೆಷಲಿ ಅವರು ಫಸ್ಟ್ ಪಾಯಿಂಟ್ ಎಕ್ಸ್ಪ್ಲೇನ್ ಮಾಡೋದು ಬನಾನಾ ಬಗ್ಗೆ. ತುಂಬಾ ಜನ ಈ ಮಂಗಗಳಿಗೆ ಬನಾನಾ ಕೊಡಬೇಕು ಅಥವಾ ಬಿಸ್ಕೆಟ್ ಕೊಡಬೇಕು ಅಂತ ಅನ್ಕೊಂಡಿರ್ತೀರ, ಗೊತ್ತಾ? ಇಂಟೆನ್ಷನ್ ಒಳ್ಳೇದಿರತ್ತೆ, ಅದಕ್ಕೇನೋ ಹಸುವಾಗತ್ತೆ ಕೊಡಬೇಕು ಅಂತ, ಬಟ್ ಆಕ್ಚುಲಿ ಅದು ತುಂಬಾ ಡೇಂಜರ್ ಅಂತೆ. ನೆಕ್ಸ್ಟ್ ಈವೆಂಟ್ ಹೇಳಿದ್ರಲ್ಲ, ನಮ್ಮ ಹುಡುಗರೆಲ್ಲ ಬರ್ತಾ ಇದಾರೆ, ನೆಕ್ಸ್ಟ್ ವೀಕ್ ಡೇಸ್ ಅಲ್ಲಿ ಬರ್ತಾರೆ. ಮತ್ತೆ ನಾನು ಅವ್ರ ಜೊತೆ ಬಂದು ವೀಕೆಂಡ್ ಅಲ್ಲಿ ಜಾಯ್ನ್ ಆಗ್ತಾ ಇದೀನಿ ಅವ್ರ ಜೊತೆ. ಹೇಳಿದ್ರಲ್ಲ ಏನೇನ್ ಇವೆಂಟ್ ಇರತ್ತೆ ಅಂತ, ಆಗ ಅವರು ಬಂದು ಪಾರ್ಟಿಸಿಪೇಟ್ ಮಾಡಿ. ಇದೇ ಅಕ್ಟೋಬರ್ 2 ಇಂದ 8 ವರೆಗೂ ಇರುತ್ತೆ. ವಾಲಂಟಿಯರ್ ಆಗಿ ಬಂದು, ಅಂದ್ರೆ ಏನಿರಲ್ಲ, ಜನ ಬಂದು ಇಲ್ಲಿ ನೋಡಿದಾಗ ಸ್ವಲ್ಪ ಇನ್ಫಾರ್ಮೇಶನ್ ಸಿಗುತ್ತೆ ಅವರಿಗೆಲ್ಲ, ಹೆಂಗ್ ಜಾಯ್ನ್ ಆಗೋದು, ಇಲ್ಲಿ ಅವ್ರ ಕೈಲಿ ಆದಷ್ಟು ಸಪೋರ್ಟ್ ಹೆಂಗ್ ಮಾಡೋದು ಒಂದು ವೈಲ್ಡ್ ಲೈಫಿಗೆ ಅಂತ. ಸೊ ಬಂದು ಜಾಯ್ನ್ ಆಗೋಣ. ಇವೆಂಟ್ ಎಲ್ಲ ಇರುತ್ತೆ, ಪ್ರೋಗ್ರಾಮ್ಸ್ ಇರುತ್ತೆ, ಬೇರೆ ಕಡೆ ಎಲ್ಲ ಪ್ರೋಗ್ರಾಮ್ಸಿಗೆ ಹೋಗ್ತೀವಿ, ಅದರ ಸೆಲೆಬ್ರಿಟೀಸ್ ಬಂದಾಗ ಹೋಗ್ತೀವಿ. ಇಲ್ಲಿ ಈ ಅನಿಮಲ್ಸ್ ಸೆಲೆಬ್ರಿಟೀಸ್. ಸೊ ಬಂದು ಜಾಯ್ನ್ ಆಗಿ ಎಲ್ಲರೂ ಎಂಜಾಯ್ ಮಾಡೋಣ. ಬೆಂಗಾಲ್ ಟೈಗರ್ ಬರುತ್ತೆ, ಮತ್ತೆ ಲಯನ್ ಏನೋ ಬರುತ್ತೆ ಅಂತ ಹೇಳಿದ್ರು, ಇನ್ನೊಂದಷ್ಟು ಪ್ರಾಣಿಗಳು. ಸೊ ಅದೆಲ್ಲ ಬಂದಾಗ ಚೆನ್ನಾಗಿರುತ್ತೆ. ಈಗ ಭೀಮಾ ಅರ್ಜುನ ಇದೆಯಲ್ಲ ನಮ್ದ್ರಲ್ಲಿ ಆನೆಗಳಲ್ಲಿ, ಹುಲಿದು ಯಾವುದೋ ಹೆಸರು ಹೇಳಿದ್ರು, ಚೆನ್ನಾಗಿತ್ತು, ಸಫಾರಿಗೆ ಹೋಗ್ಬೋದಿತ್ತು ಅಂತ. ಸೊ ನೆಕ್ಸ್ಟ್ ಈವೆಂಟಿಗೆ ವಿಸಿಟ್ ಮಾಡಿದಾಗ ಸಫಾರಿ ಹೋಗೋಣ ಅಂತ ಹೇಳಿದೀನಿ. ಒಂದು ಸಫಾರಿ ಪ್ಲಸ್ ಇಲ್ಲಿ ನಡೆಯುವಂತ ಈವೆಂಟ್ ಇನ್ ಪೂರ್ತಿ ವಿಡಿಯೋಸ್ನ ಕ್ಯಾಪ್ಚರ್ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಐ ಹೋಪ್ ಯು ಗೈಸ್ ಹ್ಯಾವ್ ಗಾಟ್ ಸಮ್ ಇನ್ಫಾರ್ಮೇಶನ್ ಅಂಡ್ ಎಂಜಾಯ್ಡ್ ದಿಸ್ ವ್ಲಾಗ್ ಅಂತ. ಮತ್ತೆ ಸಿಗೋಣ ನೆಕ್ಸ್ಟ್ ವ್ಲಾಗ್ ಅಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.